ಹಲೋ ಫ್ರೆಂಡ್ಸ್, ನಾವಿವತ್ತು 9ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಆ ಪಾಠದಲ್ಲಿ ನಾವು ಅಭ್ಯಾಸ 13.2ರ 13.2ರಲ್ಲಿಯ ಒಂದಷ್ಟು ಲೆಕ್ಕಗಳನ್ನ ನಾವು ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಒಂದು ಲೆಕ್ಕ ನೋಡಿ, ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತೇಳಿ ತಿಳಿದುಕೊಳ್ಳೋಣ. ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಎತ್ತರ 14 ಸೆಂಟಿಮೀಟರ್ ಮತ್ತು ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು 88 ಸೆಂಟಿಮೀಟರ್ ಸ್ಕ್ವೇರ್. ಸ್ಕ್ವೇರ್ ಅಂದ್ರೆ ಇಲ್ಲಿ ಚದರ ಸೆಂಟಿಮೀಟರ್ ಅಂತೇಳಿ ಅರ್ಥ ಮಾಡ್ಕೋಬೇಕು. ಆದರೆ ಸಿಲಿಂಡರ್ನ ಪಾದದ ವ್ಯಾಸ ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಮೊದಲನೇದಾಗಿ ದತ್ತಾಂಶಗಳನ್ನ ಏನನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಮೊದಲನೇದಾಗಿ ಬರ್ಕೋಬೇಕು. ಆಮೇಲೆ ಏನನ್ನ ಕಂಡುಹಿಡಿಯಬೇಕು ಅನ್ನೋದನ್ನು ಕೂಡ ನಾವು ಆಮೇಲೆ ತಿಳ್ಕೋಬೇಕು. ಹಾಗಾದ್ರೆ ನೋಡಿ, ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಎತ್ತರ ಕೊಟ್ಟಿದ್ದಾರೆ. ಏನನ್ನ ಕೊಟ್ಟಿದ್ದಾರೆ? ಎತ್ತರ. ಹಾಗಾದ್ರೆ ಎತ್ತರ ಅಂದ್ರೆ ಎಚ್ದಿಂದ ನಾವು ಗುರುತಿಸ್ತಾ ಇದ್ದೀವಿ. ಎಷ್ಟಿದೆ? 14 ಸೆಂಟಿಮೀಟರ್. ಎಷ್ಟು? 14 ಸೆಂಟಿಮೀಟರ್. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನದು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 88 cm ಸ್ಕ್ವೇರ್. ಅಂದ್ರೆ ಇದನ್ನ ಯಾವ ರೀತಿಯಾಗಿ ಬರೀಬಹುದು? ಚದರ ಸೆಂಟಿಮೀಟರ್ ಅಂತ ಹೇಳಿ ಬರೀಬಹುದು. ಹೌದಾ? ವಿಸ್ತೀರ್ಣವನ್ನು ನಾವು ಚದರದಲ್ಲಿ ಹೇಳ್ತಾ ಇದ್ದೀವಿ. ಇದನ್ನ ಚದರ ಸೆಂಟಿಮೀಟರ್ ಅಂತ ಬರೀಬಹುದು ಮತ್ತು cm ಸ್ಕ್ವೇರ್ ಅಂತ ಕೂಡ ನಾವು ಅದನ್ನ ಬರೀಬಹುದು. ಇನ್ನು ನೋಡಿ, ಏನ್ ಬೇಕಾಗಿದೆ? ವ್ಯಾಸ. ವ್ಯಾಸ ಅಂದ್ರೆ ನಾವೇನ್ ಹೇಳ್ತಾ ಇದ್ದೀವಿ? ವ್ಯಾಸ ಅಂದ್ರೆ ಇಂಗ್ಲಿಷ್ ನಲ್ಲಿ ಡಯಾಮೀಟರ್ ಅಂತ ಕೇಳ್ತೀವಿ. ಹಾಗಾದ್ರೆ ಅವರಿಗೆ ಏನು ಬೇಕಾಗಿದೆ? ಡಯಾಮೀಟರ್ ಬೇಕಾಗಿದೆ, ವ್ಯಾಸ ಬೇಕಾಗಿದೆ. ಹಾಗಾದ್ರೆ ನೋಡಿ, ನಮಗೆ ಡಯಾಮೀಟರ್ ವ್ಯಾಸ ಗೊತ್ತಿರ್ಬೇಕಂತಂದ್ರೆ ನಮಗೆ ಮೊದಲನೇದಾಗಿ ಏನ್ ಗೊತ್ತಾಗಬೇಕು? ಆರ್. ಆರ್ ಅಂದ್ರೆ ತ್ರಿಜ್ಯ ಎಷ್ಟು ಅಂತೇಳಿ ಗೊತ್ತಿರಬೇಕು. ಯಾಕಂದ್ರೆ ತ್ರಿಜ್ಯದ ಡಬಲ್ ಏನಿರ್ತಾ ಇದೆ? ವ್ಯಾಸ ಇರ್ತಾ ಇದೆ. ತ್ರಿಜ್ಯದ ಡಬಲ್ ಏನಿರ್ತಾ ಇದೆ? ವ್ಯಾಸ ಇರ್ತಾ ಇದೆ. ಹೀಗಾಗಿ ಮೊದಲು ನಾವು ತ್ರಿಜ್ಯವನ್ನು ಕಂಡುಹಿಡಿದು ಆಮೇಲೆ ವ್ಯಾಸವನ್ನ ಕಂಡುಹಿಡಿಯೋಣ. ಹಾಗಾದ್ರೆ ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂದ್ರೆ ನೋಡಿ, ಈ ಒಂದು ಇಲ್ಲಿ ಯಾವ ಕೊಟ್ಟಿದ್ದಾರೆ? ಸಿಲಿಂಡರ್. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನ ನಾವು ತಿಳ್ಕೊಳ್ಳೋಣ. ಸೂತ್ರ ಏನಂದ್ರೆ 2πr(h). 2πr(h). ನೋಡಿ, 2 ಗುಣಿಸು ಪೈ ಗುಣಿಸು ಆರ್ ಗುಣಿಸು ಎಚ್. ಎಚ್ ಅಂದ್ರೆ ಹೈಟ್. ಇದನ್ನ ಎರಡು ರೀತಿಯಲ್ಲಿ ನಾವು ಲೆಕ್ಕವನ್ನ ಮಾಡಬಹುದು. ಎರಡು ರೀತಿಯಲ್ಲಿ ಹೇಗಂದ್ರೆ ನೋಡಿ, 2 ಗುಣಿಸು ಆರ್ ಇದೆ. ಹೌದಾ? ಈ 2 ಗುಣಿಸು ಆರ್ ಅಂದ್ರೆ ನಮ್ಗೆ ಏನ್ ಬರ್ತಾ ಇದೆ? ಡಿ ಬರ್ತಾ ಇದೆ, ಡಯಾಮೀಟರ್. ಡೈರೆಕ್ಟ್ ಆಗಿಯೂ ಕೂಡ ನಾವು ಡಿ ಅನ್ನ ಕಂಡುಹಿಡಬಹುದು, ಅಥವಾ ಈ ಆರ್ ಅನ್ನ ಕಂಡುಹಿಡಿದು ಕೂಡ ನಾವು ಡಿ ಅನ್ನ ಕಂಡುಹಿಡಬಹುದು. ಹಾಗಾಗಿ ನಾವು ಈ ಲೆಕ್ಕದಲ್ಲಿ, ಈ ಒಂದು ಲೆಕ್ಕದಲ್ಲಿ ಎರಡನ್ನು ಕಂಡುಹಿಡಿಯೋಣ. ಏನನ್ನ? ತ್ರಿಜ್ಯವನ್ನು ಕಂಡುಹಿಡಿಯೋಣ, ಆಮೇಲೆ ವ್ಯಾಸವನ್ನು ಕೂಡ ಕಂಡುಹಿಡಿಯೋಣ. ಹಾಗಾದ್ರೆ ನಮ್ಗೆ ಇಲ್ಲಿ ಏನೇನು ಗೊತ್ತಿದೆ? ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 88. ಎಷ್ಟಿದೆ? 88 ಇದು ಎಷ್ಟಿದೆ? 2 ಗುಣಿಸು ಪೈ. ಪೈ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ 22/7. 22/7 ಗುಣಾಕಾರ ಆರ್. ಆರ್ ಅಂದ್ರೆ ಗೊತ್ತಿಲ್ಲ, ಅದನ್ನ ಕಂಡುಹಿಡಬೇಕಾಗಿದೆ. ಅದನ್ನ ಆರ್ ಅಂತ ಬರ್ಕೊಳ್ಳಿ. ಆಮೇಲೆ ಎಚ್. ಎಚ್ ಅಂದ್ರೆ ಹೈಟ್, ಎತ್ತರ ಅಂತೀವಿ. ಎಷ್ಟಿದೆ? 14 ಸೆಂಟಿಮೀಟರ್. ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಅದನ್ನ 14 ಬರ್ತದೆ ನೋಡಿ. ಮೊದಲನೇದಾಗಿ ಇದರ ಸೂತ್ರವನ್ನು ಬರ್ಕೊಂಡು ಅವುಗಳ ಜಾಗದಲ್ಲಿ ಅವುಗಳ ಸಂಖ್ಯೆಯನ್ನ ಬರ್ಕೊಳ್ತಾ ಇದ್ದೀವಿ. ಈಗ ನೋಡಿ, ಇಲ್ಲಿ 6 ಅಷ್ಟೇ ಬಿಡಿ. ಇಲ್ಲಿ 7 ಇದೆ, ಇಲ್ಲಿ 14 ಇದೆ. ಏನಾಗ್ತದೆ? ಕ್ಯಾನ್ಸಲ್ ಆಗ್ತಾ ಇದೆ. 7 ಒಂದಲೇ 7 ಎರಡ್ಲೆ 7 ಒಂದಲೇ
ಇವಳ ಎರಡ್ಲೆ ಕ್ಯಾನ್ಸಲ್ ಆಗ್ತಾ ಇದೆ. ಹೌದಾ? ಈಗ ನೋಡಿ ಈ ಕಡೆ ಏನಿತ್ತು 88 ಉಳಿತು. ಇಲ್ಲಿ ನೋಡಿ 2 ಗುಣಿಸು 22, ಆಮೇಲೆ ಗುಣಾಕಾರ 6 ಇದೆ, ಗುಣಾಕಾರ 2. ಹಾಗಾದ್ರೆ ಇದನ್ನ ಈ ಮೂರು ಸಂಖ್ಯೆಗಳನ್ನ ಗುಣಿಸ್ಬೇಕು. ನೋಡಿ 2 ಎರಡ್ಲೆ 4 ಆಯ್ತು, 22 4ಲೆ ಎಷ್ಟಾಯ್ತು? 88 ಆಯ್ತು. 88. ಇದನ್ನ ಸಂಖ್ಯೆ 22 ಎರಡ್ಲೆ 44, 44 ಎರಡ್ಲೆ 88 ಆಯ್ತು. ಗುಣಾಕಾರ ಇಲ್ಲಿ ಏನು ಉಳಿತು? 6 ಉಳಿತು. ಏನು ಉಳಿತು? 6 ಉಳಿತು. ಈಗ ನೋಡಿ ನನಗೇನು ಬೇಕಾಗಿದೆ? 6 ಬೇಕಾಗಿದೆ. ಈ 88ನ್ನ ಈ ಕಡೆ ಬಂದ್ರೆ ಈಗಾಗಲೇ ಇಲ್ಲಿ 88 ಇದೆ. ಹಾಗಾದ್ರೆ ಈ ಗುಣಾಕಾರದಂತ 88 ಈ ಕಡೆ ಬಂದಾಗ ಭಾಗಾಕಾರ ಆಯ್ತು. ಇದು 88, 88 ಒಂದ್ಲೆ 88 ಒಂದ್ಲೆ ಈಕ್ವಲ್ ಟು 1. ಹಾಗಾದ್ರೆ ನಮ್ಗಿಲ್ಲಿ r ಈಕ್ವಲ್ ಟು 1, r ಈಕ್ವಲ್ ಟು 1 ಸೆಂಟಿಮೀಟರ್. r ಈಕ್ವಲ್ ಟು 1 ಸೆಂಟಿಮೀಟರ್. r ಅಂದ್ರೆ ತ್ರಿಜ್ಯ ಬಂತು. ಆದ್ರೆ ನಮ್ಗೆ ಏನ್ ಬೇಕಾಗಿದೆ? ವ್ಯಾಸ ಬೇಕಾಗಿದೆ. ವ್ಯಾಸ ಅಂದ್ರೆ ಡಿ. ಡಿ ಅನ್ನ ಯಾವ ರೀತಿಯಾಗಿ ಕಂಡಿಡ್ತೇವೆ ಅಂದ್ರೆ 2 ಗುಣಿಸು r. ಅಂದ್ರೆ ಈ r ಅನ್ನ 2ರಲ್ಲೇ ಗುಣಿಸ್ಬಿಟ್ರೆ ನಮ್ಗೆ ಸಿಗ್ತಾ ಇದೆ. ಹಾಗಾದ್ರೆ 2 ಗುಣಿಸು 1. ಹಾಗಾದ್ರೆ 2 ಒಂದ್ಲೆ 2 ಸೆಂಟಿಮೀಟರ್. ಡಿ ಡಿ ಅಂದ್ರೆ ವ್ಯಾಸ. ನೋಡಿ ವ್ಯಾಸ ಇಸ್ಕೊಲ್ ಟು ಡಿ, ಡಿ ಇಸ್ಕೊಲ್ ಟು 2 ಸೆಂಟಿಮೀಟರ್. ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಮುಂದಿನ ಲೆಕ್ಕಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಹೀಗೆ ವೀಕ್ಷಣೆ ಮಾಡ್ತಾ ಇರಿ. ಥ್ಯಾಂಕ್ ಯು.